ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಅದು ದೇಶೀಯ ಕ್ರೀಡೆ. ಆಧುನೀಕರಣದ ಭರದಲ್ಲಿ ಆ ಕ್ರೀಡೆ ದಿನದಿಂದ ದಿನಕ್ಕೆ ಕಣ್ಮರೆಯಾಗ್ತಾ ಇದೆ. ಆದ್ರೆ ಅದೇ ಕ್ರೀಡೆಯನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆಸಲು ಒಬ್ಬ ವ್ಯಕ್ತಿ ಪಣತೊಟ್ಟು ನಿಂತಿದ್ದು, ಅದರ ಭಾಗವಾಗಿ ಇದೀಗ ದೇಶವೇ ತಿರುಗಿ ನೋಡುವ ಹಾಗೆ ಆ ಕ್ರೀಡೆಯ ಹಬ್ಬವನ್ನ ಆಚರಿಸಲು ಸಜ್ಜಾಗಿ ನಿಂತಿದ್ದಾರೆ. ಅಷ್ಟಕ್ಕೂ ಯಾವುದು ಆ ಕ್ರೀಡೆ, ಎಲ್ಲಿ ನಡೆಯುತ್ತಿದೆ, ಸಿದ್ಧತೆ ಹೇಗೆ ನಡೆದಿವೆ ಎಂಬ ಇತ್ಯಾದಿ ಮಾಹಿತಿಯನ್ನ ಈ ಸ್ಟೋರಿಯಲ್ಲಿ ನೋಡಿಕೊಂಡು ಬನ್ನಿ. ಮಣ್ಣಿನ ಕುಸ್ತಿ ಸೆಣಸಾಟ ನಡೆಸಲು ಸಜ್ಜಾಗುತ್ತಿರುವ ಅಖಾಡ, ಮತ್ತೊಂದು ಕಡೆ ನೋಡಲು ಬರುವ ಕುಸ್ತಿ ಪ್ರೇಮಿಗಳಿಗೆ ಸಜ್ಜಾಗುತ್ತಿರುವ ಆಸನದ ವ್ಯವಸ್ಥೆ, ಮತ್ತೊಂದು ಕಡೆ ಕುಸ್ತಿ ಪೈಲ್ವಾನರಿಗೆ ಸ್ವಾಗತಿಸಲು ಸಿದ್ಧವಾಗುತ್ತಿರುವ ಭವ್ಯ ದ್ವಾರ. ಈ ಎಲ್ಲ ದೃಶ್ಯಗಳು ಕಂಡು ಬಂದಿದ್ದು ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳ ಪಟ್ಟಣದ ಎಪಿಎಂಸಿ ಎದುರಿನ ಯಲ್ಲಪ್ಪ ನಾರಾಯಣ ನಾಕೋಜಿ ಅವರ ಜಮೀನಿನಲ್ಲಿ. ಇದೇ ಬರುವ ಜನವರಿ 18ರಂದು 16 ವರ್ಷಗಳಿಂದ ಭಾರತ ಮಾತೆಯ ಗಡಿ ರಕ್ಷಣೆಯ ಸೇವೆಗೈದ ನಿವೃತ್ತಿಯಾದ ಮಾಜಿ ಸೈನಿಕ ರಾಜು ಪೆಳೋಜ್ಜಿಯವರು ಸರ್ಕಾರದ ಯಾವುದೇ ಸಹಾಯವಿಲ್ಲದೆ ತಮ್ಮ ಸ್ವಂತ ಖರ್ಚಲ್ಲಿ ದೇಶವೇ ಹಿಂತಿರುಗಿ ನೋಡುವ ಹಾಗೆ ಏಕೈಕ ಬಾರಿಗೆ ಸುಮಾರು ಕೋಟಿ ವೆಚ್ಚದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಕುಸ್ತಿ ಸ್ಪರ್ಧೆಯನ್ನ ಆಯೋಜಿಸುವುದರ ಮೂಲಕ ದೇಶೀಯ ಕ್ರೀಡೆ ಉಳಿಸಲು ನಿರಂತರವಾಗಿ ಶ್ರಮಿಸುತ್ತಿದ್ದಾರೆ. ಈಗಾಗಲೇ ಕಳೆದ 1.5 ತಿಂಗಳಿಂದ ಅಖಾಡ ಸಿದ್ಧತೆಯ ಕಾರ್ಯ ರಾಜು ಮಾರುತಿ ಪೇಜೋಳ್ಳಿ ಸ್ನೇಹಜೀವಿ ಬಳಗದ ಸದಸ್ಯರಿಂದ ನಡೆದಿದೆ. ಇರಾನ್, ನೇಪಾಳ ಸೇರಿ ವಿವಿಧ ರಾಷ್ಟ್ರಗಳ ಕುಸ್ತಿಪಟುಗಳು ಸೇರಿ ರಾಷ್ಟ್ರ ಮಟ್ಟದ ಕುಸ್ತಿ ಪೈಲ್ವಾನರು ಭಾಗವಹಿಸಲಿದ್ದಾರೆ. ಈ ಕುಸ್ತಿ ಪಂದ್ಯಾವಳಿಯಲ್ಲಿ ಮತ್ತೊಂದು ವಿಶೇಷ, ಮಹಿಳಾ ಕುಸ್ತಿಪಟುಗಳು ಸ್ಪರ್ಧೆಯಲ್ಲಿ ಭಾಗವಹಿಸ್ತಾ ಇದ್ದು ಅವರಿಗೆ ಬೇಕಾದ ಸಕಲ ವ್ಯವಸ್ಥೆ ಮಾಡಿಕೊಡಲಾಗಿದೆ. ಈ ಬಗ್ಗೆ ಸ್ವತಃ ಕುಸ್ತಿ ಆಯೋಜಕ ಮಾಜಿ ಸೈನಿಕ ರಾಜು ಪೇಜೋಳ್ಳಿ ಮಾತನಾಡಿ, ಇತ್ತೀಚಿನ ದಿನದಲ್ಲಿ ದೇಶಿ ಕ್ರೀಡೆ ನಶಿಸ್ತಾ ಇದೆ. ಹಳಿಯಾಳ ಪೈಲ್ವಾನರ ನಾಡು, ಆದ್ರೆ ಇದೀಗ ಈ ದೇಶಿ ಕ್ರೀಡೆಗೆ ಪ್ರೋತ್ಸಾಹ ಸಿಗ್ತಾ ಇಲ್ಲ. ಸರ್ಕಾರವು ಕೂಡ ಕುಸ್ತಿ ಹಬ್ಬಗಳನ್ನ ನಡೆಸ್ತಾ ಇಲ್ಲ. ಈ ದಿಸೆಯಲ್ಲಿ ನಾವು ನಮ್ಮ ದೇಶದ ಕ್ರೀಡಾಪಟುಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಶದ ಹೆಸರನ್ನ ಉನ್ನತ ಮಟ್ಟಕ್ಕೆ ಏರಿಸಬೇಕಾಗಿದೆ. ಕುಸ್ತಿ ಉಳಿಸಿ ಬೆಳೆಸಬೇಕೆಂಬ ಉದ್ದೇಶದಿಂದ ಆಯೋಜನೆ ಮಾಡಿದ್ದೇವೆ. ಬರುವ ದಿನಗಳಲ್ಲಿ ಸರ್ಕಾರ ಇಂತಹ ಕುಸ್ತಿ ಹಬ್ಬಗಳನ್ನ ಆಚರಿಸಿ ದೇಶೀಯ ಕ್ರೀಡಾಪಟುಗಳನ್ನ ಬೆಳೆಸುವ ಜವಾಬ್ದಾರಿ ವಹಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಜೊತೆಗೆ ಕುಸ್ತಿ ಪಂದ್ಯಾವಳಿ ಉದ್ಘಾಟಕರಾಗಿ ಅನೇಕ ಗಣ್ಯಮಾನ್ಯರಿಗೆ ಆಹ್ವಾನಿಸಲಾಗಿದೆ ಅಂತ ತಿಳಿಸಿದ್ದಾರೆ. 2024-2025ರಲ್ಲಿ ಜಯನ್ಮನ್ ಕುಸ್ತಿ ಸಂಘ ಹಳಿಯಾಳದಲ್ಲಿ ಒಂದು ಕುಸ್ತಿಯನ್ನು ಆಯೋಜನೆ ಮಾಡಿದರು, ಮ್ಯಾಟಿನ ಕುಸ್ತಿ. ಆ ಕುಸ್ತಿಯಲ್ಲಿ ನಾನು ಅನೌನ್ಸ್ಮೆಂಟ್ ಮಾಡಿದ್ದೆ, ಅಳ್ನಾವರ ತಾಲೂಕು ಮತ್ತು ಹಳಿಯಾಳ ತಾಲೂಕಿನಲ್ಲಿ ಇಡೀ ರಾಷ್ಟ್ರದ ಅಂತಾರಾಷ್ಟ್ರ ಮಟ್ಟದ ಕುಸ್ತಿಪಟುಗಳನ್ನು ತಂದು ಒಂದು ಕರ್ನಾಟಕ ಕೇಸರಿ ಆದಂಥ ಕುಸ್ತಿಪಟುಗಳಿಗೆ, ಕರ್ನಾಟಕ ಕುಮಾರದಂಥ ಕುಸ್ತಿಪಟುಗಳಿಗೆ, ಹಿಂದ್ ಕೇಸರಿ ಆದಂಥ ಕುಸ್ತಿಪಟುಗಳಿಗೆ ಥಾರ್ ಗಾಡಿ, ಬುಲೆಟ್ಗಳನ್ನು, ವೆಹಿಕಲ್ 20ರಿಂದ 30 ವೆಹಿಕಲ್ಗಳನ್ನು ಇಟ್ಟು ಒಂದು ಇಡೀ ನಮ್ಮ ದೇಶದಲ್ಲಿ ಇರತಕ್ಕಂಥ ಎಲ್ಲ ರಾಜ್ಯಗಳಿಂದ ಪಂಜಾಬ್ ಕೇಸರಿ, ದಿಲ್ಲಿ ಕೇಸರಿ, ಕರ್ನಾಟಕ ಕೇಸರಿ, ಮಹಾರಾಷ್ಟ್ರ ಕೇಸರಿ ಆದಂಥ ಪೈಲ್ವಾನುಗಳು ಮತ್ತು ನಮ್ಮ ದೇಶದಲ್ಲಿ ಇರತಕ್ಕಂಥ ಎಲ್ಲ ರಾಜ್ಯದ ಅಭಿಮಾನಿಗಳು ನಮ್ಮ ಹಳಿಯಾಳ ತಾಲೂಕಿನ ಮಣ್ಣನ್ನು ನೋಡಲಿಕ್ಕೆ ಬರಬೇಕೆನ್ನತಕ್ಕಂಥ ವಿಷಯವನ್ನು ಇಟ್ಕೊಂಡು 2023-2024ರಲ್ಲಿ ನಾನು ಇಂಥ ಒಂದು ದೊಡ್ಡ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತೀನಿ ಅಂತೇಳಿ ಆಲೋಚನೆ ಮಾಡಿದ್ದೆ. ಆ ವಿಶ್ವಾಸವನ್ನು ನಾನು ಉಳಿಸ್ಕೊಂಡಿದ್ದೇನೆ. ಇವತ್ತು ಈ ಒಂದು ಕಾರ್ಯಕ್ರಮ ಒಂದು ಅಂತಾರಾಷ್ಟ್ರದ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಒಂದು ದೇಶದ ಹೆಸರಾದಂಥ ಕುಸ್ತಿಪಟು ಸಿಕಂದರ್ ಶೇಖ್, ಮಹಾರಾಷ್ಟ್ರ ಕೇಸರಿ, ಹಿಂದ್ ಕೇಸರಿ, ಅದೇ ರೀತಿ ಮಹೇಂದ್ರ ಗಾಯಕ್ವಾಡ್, ಮಹಾರಾಷ್ಟ್ರ ಕೇಸರಿ, ಇನ್ನಿತರೆ ಸಾಕಷ್ಟು ಮಿರ್ಜಾ ಇರಾನ್ದಿಂದ, ರಷ್ಯಾದಿಂದ, ನೇಪಾಳಗಳಿಂದ ಪೈಲ್ವಾನ್ಗಳು ನಮ್ಮ ಕರ್ನಾಟಕದ ಮಣ್ಣನ್ನು ನೋಡಲಿಕ್ಕೆ ಬರ್ತಾ ಇದ್ದಾರೆ.
ನಮಗೆ ಬಹಳ ಖುಷಿ ಆಗ್ತಾ ಇದೆ. ಸತತ 6 ತಿಂಗಳಿಂದ ನಮ್ಮ ಹಳಿಯಾಳ ತಾಲೂಕಿನ ಮಾಜಿ ಆಗಿರಲಿ ನಮ್ಮ ನಿವೃತ್ತರಾದಂಥ ಸೇನಾನುಗಳಾಗಿರಲಿ, ಹಾಲಿ ಸೈನಿಕರಾಗಿರಲಿ, ನಮ್ಮ ಜನಸ್ನೇಹಿ ಟೀಮ್ ಆಗಿರಲಿ, ಎಲ್ಲ ಹಳ್ಳಿಗಳಿಂದ ನಮ್ಮ ಮಾಜಿ ಪೈಲ್ವಾನರು, ಹಾಲಿ ಪೈಲ್ವಾನರು ಎಲ್ಲರೂ ಕಷ್ಟಪಡ್ತಾ ಇದ್ದಾರೆ. ಈ ಒಂದು 2026 18 ಜನವರಿ ಕಾಯ್ತಾ ಇದ್ದಾರೆ, ಇಡೀ ರಾಜ್ಯ ಕಾಯ್ತಾ ಇದೆ. ಇದಕ್ಕೆ ಮೊದಲನೇ ಕುಸ್ತಿಗೆ ನಾವು ಮಹೇಂದ್ರ ಥಾರ್, ಅದೇ ರೀತಿ 2ನೇ ಕುಸ್ತಿಗೆ ಟ್ರ್ಯಾಕ್ಟರ್, ಅದೇ ರೀತಿ 18 ವೆಹಿಕಲ್ಗಳು, ಅದರಲ್ಲಿ 10 ಬುಲೆಟ್ಗಳು, 8 ಸ್ಪ್ಲೆಂಡರ್ಗಳು, 3 ಸ್ಕೂಟಿಗಳನ್ನು ನಾವು ಟೋಟಲ್ 22 ವೆಹಿಕಲ್ಗಳನ್ನು ಬಹುಮಾನವಾಗಿ ಕೊಡ್ತಾ ಇದ್ದೀವಿ. ಇದು ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಇಡೀ ಭಾರತದಲ್ಲಿ ಆಗಲಾರದಂಥ ಒಂದು ಕುಸ್ತಿ ಮೈದಾನ ಇದು. ಯಾವುದೇ ರಾಜಕೀಯ ವ್ಯಕ್ತಿಯನ್ನು ಸಪೋರ್ಟ್ ತಗೊಳ್ಳದೆ, ಯಾವುದೇ ಬಿಸ್ನೆಸ್ ಮ್ಯಾನನ್ನು ಸಪೋರ್ಟ್ ತಗೊಳ್ಳದೆ, ರಾಜು ಪೇಜೋಳಿ ಇಡೀ ಕರ್ನಾಟಕಕ್ಕೆ ಬೆಂಬಲವಾಗಿ ನಿಂತು, ಇಡೀ ದೇಶಕ್ಕೆ ಕರ್ನಾಟಕ ಹೇಗಿದೆ, ಕರ್ನಾಟಕದ ಮಣ್ಣು ಹೇಗಿದೆ, ಮುಂಬರುವ ಸಮಯಗಳಲ್ಲಿ ಕರ್ನಾಟಕ ಸರ್ಕಾರ ನಮಗೆ ಬೆಂಬಲ ಕೊಡಬೇಕು, ಕುಸ್ತಿ ಹಬ್ಬಗಳನ್ನು ವರ್ಷ ಮಾಡಬೇಕು. ನಮ್ಮ ಯುವ ಪೀಳಿಗೆ ಏನು ಒಂದು ಭಾರತ ದೇಶದಲ್ಲಿ ಹರಿಯಾಣ ಇವತ್ತು ಪಾಯಿಂಟಾಗಿ ನೋಡ್ಕೊಳ್ತಾರೆ ಕುಸ್ತಿಯಲ್ಲಿ, ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ನಾವು ಪಾಯಿಂಟಾಗಿ ಹಳಿಯಾಳವನ್ನು ನೋಡ್ಕೊಳ್ತೀವಿ. ಈ ಹಳಿಯಾಳ ಇಡೀ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಇಡೀ ರಾಷ್ಟ್ರದಲ್ಲಿ ಮಿಂಚಬೇಕು. ನಮ್ಮ ಕರ್ನಾಟಕ ಇಡೀ ದೇಶದಲ್ಲಿ ಮಿಂಚಬೇಕು. ಮುಂಬರುವ ಸಮಯಗಳಲ್ಲಿ ಕರ್ನಾಟಕದಲ್ಲಿ ಕಾಮನ್ವೆಲ್ತ್ ಏಷ್ಯನ್ ಮೆಡಲಿಸ್ಟ್ ಕುಸ್ತಿ ಸಲುವಾಗಿ ಬರಬೇಕಂಥೇಳಿ ಇಂಥ ಒಂದು ದೊಡ್ಡ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದೀವಿ. ಸುಮಾರು ಎಷ್ಟು ಜನ ಬರ್ತಾರೆ ಇದಕ್ಕೆ? 250 ಕುಸ್ತಿ ಪಟುಗಳು ಭಾಗ ಆಗ್ತಾ ಇದ್ದಾರೆ. ಇದರಲ್ಲಿ ಲೇಡೀಸ್ ಕೂಡ ಕುಸ್ತಿ ಇದ್ದಾವೆ. ಟೋಟಲ್ 50ರಿಂದ 60 ಮಹಿಳಾ ಕುಸ್ತಿ ಪಟುಗಳು ಬರ್ತಾ ಇದ್ದಾರೆ. ಪ್ರಮುಖ ರಾಜಕೀಯ ವ್ಯಕ್ತಿಗಳು ಯಾರ್ಯಾರು ಬರ್ತಾರೆ? ಪ್ರಮುಖ ರಾಜಕೀಯ ವ್ಯಕ್ತಿಗಳು ನಮ್ಮ ಜಾರಕಿಹೊಳಿ ಸಾಹೇಬರು ಬರ್ತಾ ಇದ್ದಾರೆ, ನಮ್ಮ ದೇಶಪಾಂಡೆ ಸಾಹೇಬರು ಬರ್ತಾ ಇದ್ದಾರೆ, ಸುನಿಲ್ ಹೆಗಡೆ ಸಾಹೇಬರು ಬರ್ತಾ ಇದ್ದಾರೆ, ನಮ್ಮ ಘೋಟ್ನೇಕರ್ ಸಾಹೇಬ್ರವ್ರು ಬರ್ತಾ ಇದ್ದಾರೆ, ಪ್ರಹ್ಲಾದ್ ಜೋಶಿ ಸಾಹೇಬ್ರಿಗೆ ನಾವು ಹೇಳಿದ್ದೀವಿ, ನಮ್ಮ MP ಕಾಗೇರಿ ಸಾಹೇಬರು ಬರ್ತಾರೆ. ಇನ್ನಿತರ ಸಾಕಷ್ಟು ಇದಕ್ಕೆ MP MLAಸ್ಗಳು, ನಮ್ಮ ತೆಂಗಿನಕಾಯಿ ಸಾಹೇಬರು ಬರ್ತಾ ಇದ್ದಾರೆ, ಮಹೇಶ್ ತೆಂಗಿನಕಾಯಿ ಅವರು ಬರ್ತಾ ಇದ್ದಾರೆ. ಅದೇ ರೀತಿ ಸಾಕಷ್ಟು ರಾಜಕಾರಣಿಗಳು ಈ ಒಂದು ಕುಸ್ತಿ ಹಬ್ಬಕ್ಕೆ, ಈ ಒಂದು ಮೈದಾನಕ್ಕೆ ಅವತ್ತು ಆಗಮಿಸ್ತಾ ಇದ್ದಾರೆ. ಪ್ರಮುಖವಾಗಿ ಏನು ಪೈಲ್ವಾನರಲ್ಲಿ ಯಾರು ಪ್ರಮುಖರು, ಯಾರ್ಯಾರು ಬರ್ತಾ ಇದ್ದಾರೆ? ಇಲ್ಲಿ ನಮ್ಮ ಮುಖ್ಯವಾಗಿ ಕರ್ನಾಟಕದಲ್ಲಿ ಡಬಲ್ ಕರ್ನಾಟಕ ಕೇಸರಿ ಕಾರ್ತಿಕ್ ಕಾಟೆ, ನಮ್ಮ 2025 2026ರಲ್ಲಿ ಮಂಜುನಾಥ್ ಗೌಡಪ್ಪನವರು ಹಳಿಯಾಳದವರು ಕರ್ನಾಟಕ ಕೇಸರಿ, ಅದೇ ರೀತಿ ಸಿಕಂದರ್ ಶೇಖ್, ಮಹೇಂದ್ರ ಗಾಯಕ್ವಾಡ್, ಮಿರ್ಜಾ ಇರಾನ್, ಇನ್ನಿತರೆ ಒಲಿಂಪಿಕ್ನಲ್ಲಿ ಅಟೆಂಡ್ ಆದವರು, ಈ ಕಾಮನ್ವೆಲ್ತ್ ಏಷ್ಯನ್ನಲ್ಲಿ ಅಟೆಂಡ್ ಆದವರು, ಸಾಕಷ್ಟು ಅಂತಾರಾಷ್ಟ್ರೀಯ ಮಟ್ಟ ಕುಸ್ತಿಪಟುಗಳು ನಮ್ಮ ಹಳಿಯಾಳ ತಾಲೂಕಿಗೆ ಬರ್ತಾ ಇದ್ದಾರೆ. ದೇಶದಲ್ಲೇ ಪ್ರಪ್ರಥಮ ಬಾರಿ ಈ ರೀತಿ ಒಂದು ಆಯೋಜನೆ ಮಾಡಿದ್ದೀರಿ. ತಮಗೆ ಏನು ಅನಿಸುತ್ತೆ ಸರ್? ಹೆಮ್ಮೆ ಅನಿಸುತ್ತಾ? ಹೆಮ್ಮೆ ಅನಿಸ್ತಾ ಇದೆ. 2021ರಲ್ಲಿ 2022ರಲ್ಲಿ ಕರ್ನಾಟಕದ ನಮ್ಮ ಅಳ್ನಾವರ ತಾಲೂಕಿನಲ್ಲಿ ಮಾಡಿದ್ದೆ. 23 24ರಲ್ಲಿಯೂ ಕೂಡ ನಾನು ಅಳ್ನಾವರ ತಾಲೂಕಿನಲ್ಲಿ ಮಾಡಿದ್ದೆ. ಈಗ ಹಳಿಯಾಳದಲ್ಲಿ ಮಾಡಲಿಕ್ಕೆ ಕಾರಣ, ಅಳ್ನಾವರದಲ್ಲಿ IBಗಳಾಗಲಿ, ಲಾಡ್ಜ್ಗಳಾಗಲಿ, ಹೊರಗಿನ ನಮ್ಮ ರಾಷ್ಟ್ರದಿಂದ ಬರತಕ್ಕಂಥ ಪೈಲ್ವಾನರುಗಳಿಗೆ, ಮಹಿಳೆಯರಿಗೆ ಇರಲಿಕ್ಕೆ ಸುವಿಧಾ ಇಲ್ಲದ ಕಾರಣಕ್ಕಾಗಿ ಇವತ್ತು ಹಳಿಯಾಳದಲ್ಲಿ ಮಾಡುವಂಥ ಪರಿಸ್ಥಿತಿ ನಮಗೆ ಬಂದಿದೆ. ಹಾಗಾಗಿ ಹಳಿಯಾಳ ತಾಲೂಕು ಎಲ್ಲರ ಸಪೋರ್ಟ್ ಇದೆ ಈ ಕುಸ್ತಿಯನ್ನು ಮಾಡಲಿಕ್ಕೆ. ಹಾಗಾಗಿ ನಾವು ಈ ಕುಸ್ತಿಯನ್ನು ಹಳಿಯಾಳದಲ್ಲಿ ಒಂದು ಆಯೋಜನೆಯನ್ನು ಮಾಡ್ತಾ ಇದ್ದೀವಿ. ಇದು ಕುಸ್ತಿ ಆಡುವಂಥ, ಕುಸ್ತಿ ಮಾಡುವಂಥ ರಾಜು ಪೇಜೋಳಿಯವರು ಸ್ಥಾನಿಕ ಅಳ್ನಾವರದವರು. ಅವರು ಪೇಜೋಳಿ ಮಣಿತನದಿಂದ ಕುಸ್ತಿ ಆಡಿದ ಆ ಮಣಿತನ, ಅವರಪ್ಪ, ಅವರ ಕಾಕಾಗಳು, ತಾತ್ಯಾಗಳು ಕುಸ್ತಿ ಆಡಿದವರು ಮಣಿತನ ನಾವು ನೋಡಿದ್ದೀವಿ. ಆ ಒಂದು ಕುಸ್ತಿ ಅವರಲ್ಲಿ ಒಂದು ಮಹತ್ವದ ಕಲೆ ಇದೆ. ರಾಜು ಅಣ್ಣಗೆ ಒಂದು ಹುಚ್ಚು ಅನ್ನೋದು ಒಂದು ಕುಸ್ತಿ ಇದೆ. ಯಾಕಂದರೆ ಇದು ಕುಸ್ತಿ ಅನ್ನೋದು ನಶಿಸಿ ಹೋಗ್ತಾ ಇದೆ. ಹೀಗಿರುವಾಗ ಅವರ ತಲೆಯಲ್ಲಿ ಈ ಕುಸ್ತಿಯನ್ನು ಬೆಳೆಸಬೇಕು, ಉಳಿಸಬೇಕು, ಇದನ್ನು ಮಾಡಿ ತೋರಿಸಬೇಕು ಅನ್ನುವಂಥ ಒಂದು ಛಲ ಅವನಲ್ಲಿ ಇದೆ. ಈ ಸರ್ತಿ ವಿಶೇಷತೆ ಅಂದರೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹಳಿಯಾಳ ತಾಲೂಕಿನಲ್ಲಿ ಪೈಲ್ವಾನರದ ಒಂದು ಗಂಡು ಮೆಟ್ಟಿನ ಸ್ಥಳ. ಮೊದಲಿಂದ ಯಾವ ಹಳ್ಳಿಯೊಳಗೂ ಕುಸ್ತಿ ಗರಡಿ ಮನೆ ಇಲ್ಲಂತ ಇಲ್ಲ, ಅಷ್ಟು ಒಂದು ಮಹತ್ವದ ಒಂದು ಇದು ಸ್ಥಾನ. ಹೀಗಿರುವಾಗ ಇಲ್ಲಿ ಅಗ್ನೇಲ್ ನಿಗ್ರೆಯವರು ಕರ್ನಾಟಕ ಕೇಸರಿ,
ಶಂಕರ ಅಷ್ಟೇಕರ್ ಅವರು ಕರ್ನಾಟಕ ಕೇಸರಿ. ಇಲ್ಲೇ ಒಲಿಂಪಿಕ್ದಲ್ಲಿ ಹೋಗುವಂಥವರು ಕೆಲವರು ಇದ್ದಾರೆ ಹಿಂದೆ. ಈ ಎಲ್ಲ ವ್ಯವಸ್ಥೆ ಇರಲಿಕ್ಕಿಲ್ಲ ಆವಾಗ, ಈಗ ಬರ್ತಾ ಇದೆ. ಆದರೂ ಈಗ ಪೇಜೋಳಿ ಅನ್ನೋರು ಮಾಡ್ತಾ ಇದ್ದಾರಲ್ಲ ಈ ಒಂದು ಕ್ರೀಡಾಂಗಣ, ಇದು ಸತತವಾಗಿ ಉಳಿಯುವಂಥ ಕ್ರೀಡಾಂಗಣ ಇದನ್ನೇ ಆದ್ರೂ ಇದು ಹೋಗೋದಿಲ್ಲ ಮನಸ್ಸಿನಾಗಿಂದ ಯಾರ್ದು. ಇದು ಸತತ ಈ ಕ್ರೀಡಾಂಗಣ ಇರ್ತದೆ. ಹಾಂ ಓರೆ ಅಂದ್ರೆ ಎಲ್ಲೂ ಆಗ್ಲಾರ್ದಂಥದ್ದು ಇಲ್ಲಿ ಆಗತ್ತಂತ. ಹಾಂ, ಕಂಡು ಕೇಳಿ ಅರಿಯದ ಇದು ಒಂದು ಹಳೆಯಾಳ ತಾಲೂಕಿನಲ್ಲಿ ಆಗುವಂಥ ಕುಸ್ತಿ ಕಲೆ. ಯಾಕಂದರೆ ಈ ಕಲೆಗೆ ಇಷ್ಟು ಒಂದು ಮಹತ್ವ ಇದೆ. ಮೊದಲಿಂದ ರಾಜ ಮಹಾರಾಜರು ಕೂಡ ಈ ಕುಸ್ತಿ ಕಲೆಯನ್ನು ಹಿಡ್ಕೊಂಡು ಬಂದಾರೆ, ಅವರು ಬೆಳೆಸಿದ್ದಾರೆ, ಉಳಿಸಿದ್ದಾರೆ. ಹಾಂ, ಆದ್ರೂ ನಾವು ಬೆಳೆಸಬೇಕು, ಉಳಿಸ್ಬೇಕು ಅನ್ನುವಂಥ ಒಂದು ಛಲ ರಾಜವನ್ನಾಗೆ ಇದೆ. ಹೀಗಿರಲಾಗಿ ಇಲ್ಲಿ ಮಾಡ್ತಾ ಇದ್ದಾರೆ. ಜನರಿಗೆ ನೋಡಲಿಕ್ಕೆ ಒಂದು ಅವಕಾಶ ಸಿಗ್ತದೆ. ನಮ್ಮ ಹುಡುಗರು ಹಿಂಗೆ ಆಗಬೇಕು, ಮುಂದೆ ಆಗಬೇಕು, ಈ ಕಲೆಯನ್ನು ಉಳಿಸಬೇಕು, ಬೆಳೆಸಬೇಕು ಅನ್ನುವಂಥ ಭಾವನೆ ಅವರಲ್ಲಿ ಎಲ್ಲ ಕುಸ್ತಿ ಪ್ರೇಮಿಗಳಲ್ಲಿ ಬರ್ತದೆ. ಸರ್, ಇದೊಂದು ಉತ್ತರ ಕನ್ನಡ ಜಿಲ್ಲೆ ಹಳ್ಯಾಳ ತಾಲೂಕಿನಲ್ಲಿ ಒಂದು ಇತಿಹಾಸ ರಚನೆ ಮಾಡುವಂಥ ಒಂದು ಕುಸ್ತಿ ಪಂದ್ಯಾವಳಿ ಜನಸ್ನೇಹಿ ರಾಜು ಪೇಜೋಳಿ ಅವರ ನೇತೃತ್ವದಲ್ಲಿ ಏರ್ಪಡಿಸಿದ್ದಾರೆ ಸರ್. ಮೊದಲನೇದಾಗಿ ಅಂದ್ರೆ ಅವರು ಇಷ್ಟು ದೊಡ್ಡ ಪ್ರೈಸ್ ಇಟ್ಟು ಕುಸ್ತಿ ಮಾಡೋದು ನಮ್ಮ ಇಂಡಿಯಾದಲ್ಲಿ ಮೊದಲನೇ ಬಾರಿ. ಇದು ನಮ್ಮ ಭಾರತದಲ್ಲಿ ಮೊದಲನೇ ಬಾರಿ ಇಷ್ಟು ದೊಡ್ಡ ಪ್ರೈಸ್ ಇಟ್ಟು ಮಾಡಿದ್ದಾರೆ ಅಂದ್ರೆ ಮೊದಲನೇ ಬಾರಿ. ಇಟ್ಟಿದ್ದಾರೆ ಸರ್, ಬೇರೆ ಕಡೆ ಇಟ್ಟಿದ್ದಾರೆ, ಒಂದು ಥಾರ್ ಇಟ್ಟಿದ್ದಾರೆ, ಟ್ರ್ಯಾಕ್ಟರ್ ಇಟ್ಟಿರ್ಬೋದು. ಇವರು 10 ಬುಲೋಟ್, ಆಮೇಲೆ 5 ಸ್ಪ್ಲೆಂಡರ್, 5 ಸ್ಕೂಟಿ, ಆಮೇಲೆ ಒಂದು ಥಾರ್, ಒಂದು ಟ್ರ್ಯಾಕ್ಟರ್ ಇಟ್ಟು ಮಾಡೋದು ನಮ್ಮ ಹಳ್ಯಾಳ ತಾಲೂಕಿನಲ್ಲಿ ನಮ್ಮ ಇಂಡಿಯಾದಲ್ಲೇ ಮೊದಲನೇ ಫಸ್ಟ್ ಟೈಮ್ ಇದು ಸರ್. ಇದು ಮತ್ತೊಂದು ಏನಂದರೆ ಇಲ್ಲಿ ಇದು ಇಂಟರ್ನ್ಯಾಷನಲಿಂದ ಪೈಲ್ವಾನ್ ಬರ್ತಾರೆ ಸರ್. ಇಲ್ಲಿ ಇಂಟರ್ನ್ಯಾಷನಲಿಂದ ಇರಾನಿಂದ ಬರ್ತಾಯಿದ್ದಾರೆ, ಆಮೇಲೆ ದೂರದಿಂದ ಪೈಲ್ವಾನ್ ಬರ್ತಾಯಿದ್ದಾರೆ. ಒಳ್ಳೊಳ್ಳೆ ಪ್ರೈಸ್ ಇದೆ. ಆಮೇಲೆ ಅರೇಂಜ್ಮೆಂಟ್ ತುಂಬ ಒಳ್ಳೆ ಅರೇಂಜ್ಮೆಂಟ್ ಮಾಡಿದ್ದಾರೆ ಸರ್. ಎಲ್ಲ ಕುತ್ಕೊಳ್ಳಿಕ್ಕೆ, ಜನ ಕುತ್ಕೊಳ್ಳಿಕ್ಕೂ, ಆಮೇಲೆ ಕುತ್ಕೊಂಡವ್ರು ರ್ಯಾಕ್ ಮೇಲೆ ಕುತ್ಕೊಂಡು ನೋಡೋರಿಗೂ ಅವ್ರಿಗೂ ಇದೆ. ಲೇಡೀಸ್ಗೂ ಒಳ್ಳೆಯ ಒಂದು ಇದು ಮಾಡಿಕೊಟ್ಟಿದ್ದಾರೆ, ಕುತ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಬೇರೆ ಕಡೆ ಲೇಡೀಸ್ಗೆ ಅವಕಾಶ ಇರೋದಿಲ್ಲ, ಇಲ್ಲಿ ನಮ್ಮ ಹಳ್ಯಾಳದಲ್ಲಿ ರಾಜು ಪೇಜೋಳಿ ಅವರು ಒಳ್ಳೆಯ ಅವಕಾಶ ಮಾಡಿಕೊಟ್ಟಿದ್ದಾರೆ ನೋಡಲಿಕ್ಕೆ. ಮತ್ತು ಅರೇಂಜ್ಮೆಂಟ್ ಚೆನ್ನಾಗಿದೆ ಸರ್, ಮತ್ತೆಲ್ಲ ಚೆನ್ನಾಗಿದೆ ಅರೇಂಜ್ಮೆಂಟ್ ಸರ್. ಇದು ಸುಮಾರು ಒಂದು 300ರಿಂದ 400 ಪೈಲ್ವಾನ್ ಇದ್ದಾರೆ ಸರ್ ಇದರಲ್ಲಿ ಕಾಂಪಿಟೇಷನ್. ಓನ್ಲಿ ಪೈಲ್ವಾನ್, ಆಡೋರು ಪೈಲ್ವಾನ್ ಅಷ್ಟೇ ಸರ್ ಇಲ್ಲಿ. ಆಮೇಲೆ ಮಾಜಿ ಪೈಲ್ವಾನ್ರು, ಹಳೆ ಪೈಲ್ವಾನ್ರು ಬರ್ತಾರೆ. ನಮ್ಮ ಕರ್ನಾಟಕದಿಂದ ತುಂಬ ಜನ ಬರ್ತಾರೆ ಸರ್ ಪೈಲ್ವಾನ್ರು, ಭಾಳ ಜನ ಪೈಲ್ವಾನ್ ಬರ್ತಾರೆ. ಒಟ್ಟರೆಲ್ಲ ವ್ಯವಸ್ಥೆ ಚೆನ್ನಾಗಿ ಮಾಡಿದ್ದಾರೆ ಸರ್. ಎಲ್ಲ ಏನು ಪ್ರಾಬ್ಲಮ್ ಸರ್, ಒಂದು 20,000ರಿಂದ 30,000 ಜನ ಕೊಡ್ಬೋದು ಸರ್. ಹೆಚ್ಚಿನೂ ಕೊಡ್ಬೋದು, ಹೇಳೋಕ್ಕಾಗಲ್ಲ. ನಮ್ಮದು ಒಂದು ಟಾರ್ಗೆಟ್ ಅಷ್ಟಿದೆ ಸರ್, ಅಷ್ಟು ಟಾರ್ಗೆಟ್ ಇದೆ, ಅಷ್ಟು ಜನ ಕೊಡ್ಬೋದು ಸರ್. ಹಾಂ ಸರ್, ಆಲ್ ಓವರ್ ಇಂಡಿಯಾದಿಂದ ಬರ್ತಾರೆ ಸರ್. ಹರಿಯಾಣ, ದಿಲ್ಲಿ, ಮಹಾರಾಷ್ಟ್ರ, ಪುಣೆ ಎಲ್ಲ ಕಡೆಯಿಂದ ಬರ್ತಾರೆ ಸರ್. ಸರ್ VIP ಸ್ಟೇಜಲ್ಲಿ ಮಾಡಿದ್ದಿದೆ ಸರ್. VIP ಅಂದ್ರೆ ಬರ್ತಾರೆ ಸರ್. VIP ನಮ್ಮ ಜಾರಕಿಹೊಳಿ ಸಾಹೇಬ್ರಿಗೂ ಹೇಳಿದ್ದಿದೆ, ಆಮೇಲೆ ನಮ್ಮ MLA ದೇಶಪಾಂಡೆ ಸಾಹೇಬ್ರಿಗೂ ಹೇಳಿದ್ದಿದೆ, ಆಮೇಲೆ ತುಂಬ ಸಂತೋಷ್ ಲಾಡ್ ಅವ್ರಿಗೂ ಹೇಳಿದ್ದಿದೆ, ಆಮೇಲೆ ಧಾರವಾಡ MLA MP ಅವ್ರಿಗೆಲ್ಲ ಹೇಳಿದ್ದಿದೆ ಸರ್. ಎಲ್ಲರಿಗೂ ಹೇಳಿದ್ದಿದೆ ಸರ್. ಇದು ಒಂದು ದೊಡ್ಡ ಕುಸ್ತಿ ಅಂದ್ರೆ ಇದು ಹಳ್ಯಾಳದಲ್ಲಿ ಒಂದು ಇತಿಹಾಸ ಮಾಡ್ತಾಯಿದ್ದಾರೆ. ಹಳ್ಯಾಳದಲ್ಲಿ ಇಡೀ ಕರ್ನಾಟಕಕ್ಕೆ ಒಂದು ಇತಿಹಾಸ ಇದು. ಯಾರು ಮಾಡೇ ಇಲ್ಲ, ಮಾಡೋದು ಇಲ್ಲ ಈ ಥರದ ಕುಸ್ತಿ. ನಮ್ಮ ರಾಜು ಅಣ್ಣ ಪೇಜೋಳಿ ಅವರು ಮಾಡ್ತಾಯಿದ್ದಾರೆ. ನಮ್ಮ ಜನಸ್ನೇಹಿ ಟಿಮ್ಮಿನಿಂದ ಎಲ್ಲ ಕಷ್ಟಪಟ್ಟು ಈ ಥರದ ಎಲ್ಲ ಸ್ಟೇಜ್ ಅರೇಂಜ್ಮೆಂಟ್ ಮಾಡಿದ್ದಾರೆ. ಸ್ಟೇಜು, ಜನ ಕೂತ್ಕೊಳ್ಳಿಕ್ಕೆ, ಲೇಡೀಸ್ ಕೂತ್ಕೊಳ್ಳಿಕ್ಕೆ ತುಂಬ ಒಳ್ಳೆಯ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಇದು 1.5 ತಿಂಗಳಾಯಿತು. 1.5 ತಿಂಗಳಿಂದ ಒಂದು ಕೆಲಸ ಸ್ಟಾರ್ಟ್ ಆಗಿದ್ದು, ಇನ್ನೂವರೆಗೂ ಕೆಲಸ ಸ್ಟಾರ್ಟ್ ಆಗಿದೆ. ಇದು ಮುಕ್ತಾಯ. ಇದು ಟೋಟಲಿ 9 ಎಕರೆ ಜಮೀನಿದೆ. ಇದು 9 ಎಕರೆ ಜಮೀನು. ಅದಕ್ಕೆ ಲೆವೆಲ್ ಮಾಡಿ JCP ಒಂದು 2 JCP ಕಂಟಿನ್ಯೂ, ಒಂದು 5 ಟ್ರ್ಯಾಕ್ಟರ್ ಇತ್ತು. ಎಲ್ಲ ತುಂಬ ಒಳ್ಳೆಯ ಒಂದು ನಮ್ಮ ಈ ಹೊಲ ತೊಗೊಂಡಿದ್ದವರು ಹೊಲ ಕೊಟ್ಟಿದ್ದಾರೆ. ಅವರು ತುಂಬ ಸಾಥ್ ಕೊಟ್ಟಿದ್ದಾರೆ ನಮಗೆ. ಅಂದರೆ ಜನನೂ ತುಂಬ ಸಪೋರ್ಟ್ ಕೊಡ್ತಾಯಿದ್ದಾರೆ, ಮಾಡಲಿಕ್ಕೆ ವ್ಯವಸ್ಥೆ ಮಾಡಲಿಕ್ಕೆ. ಹುಡುಗರು ಎಲ್ಲ ಒಳ್ಳೆ ಅರೇಂಜ್ಮೆಂಟ್ ಮಾಡ್ತಾಯಿದ್ದಾರೆ. ಹುಡುಗರೆಲ್ಲ ಸಪೋರ್ಟ್ ಕೊಡ್ತಾಯಿದ್ದಾರೆ, ಜನ ಸಪೋರ್ಟ್ ಕೊಡ್ತಾಯಿದ್ದಾರೆ. ಅದಕ್ಕೆ ತುಂಬ ಕಷ್ಟಪಟ್ಟಿದ್ದಾರೆ, ಎಲ್ಲ ಶ್ರಮ ಪಟ್ಟಿದ್ದಾರೆ. ಒಂದು ದೊಡ್ಡ ಅಖಾಡ ಅಂದರೆ ಈ ಥರದ್ದು ಮಾಡಬೇಕಂದ್ರೆ ಯಾರ ಕೈಯಿಂದನೂ ಆಗಲ್ಲ, ಸಾಧ್ಯ. ಭಾಳ ಕಡಿಮೆ, ತುಂಬ ಕಡಿಮೆ. ಅಂದರೆ ಕುಸ್ತಿ ಕಲೆ ಅನ್ನೋದು ಮಾಸಿ ಹೋಗ್ತಾ ಇದೆ. ಅದಕ್ಕೋಸ್ಕರ ಈ ನಮ್ಮ ಕುಸ್ತಿಗೆ ಬೆಂಬಲವಾಗಿ ನಿಂತಿದ್ದಾರೆ ರಾಜಣ್ಣವರು. ಅಂದರೆ ತುಂಬ ಬೆನ್ನೆಲುಬು ಥರ ನಿಂತ್ಕೊಂಡು ಬಿಟ್ಟಿದ್ದಾರೆ. ಅವನು ಮಾಡಿ ಬೆಳೆಸೋಣ, ಕುಸ್ತಿ ಪೈಲ್ವಾನರಿಗೆ ಬೆಳೆಸೋಣ. ನಮ್ಮ ಹಳ್ಯಾದಿಂದ ಒಲಿಂಪಿಕ್ಗೆ ಹೋಗಲಿ, ಒಲಿಂಪಿಕ್ ಆಡಲಿ, ಇಂಟರ್ನ್ಯಾಷನಲ್ ಲೆವೆಲ್ಗೆ ಬೆಳೀಲಿ ಹುಡುಗರು ಮಕ್ಕಳು. ಅದಕ್ಕೆ ತುಂಬ ನಮ್ಮ ರಾಜು ಅಣ್ಣವರು ಸಪೋರ್ಟ್ ಮಾಡ್ತಾಯಿದ್ದಾರೆ, ಸಾಥ್ ಕೊಡ್ತಾಯಿದ್ದಾರೆ. ಅವರಿಗೆ
ಜನನೂ ಸಾಥ್ ಕೊಡಬೇಕು ಅಂತ ನಾನು ತುಂಬ ಇದು ಮಾಡ್ತಾಯಿದ್ದೇನೆ. ಪೇರೆಂಟ್ಸು ಮಕ್ಕಳಿಗೆ ಆ ಮೊಬೈಲ್ ನೋಡ್ತಾರೆ, ಇದು ನೋಡ್ತಾರೆ, ಅಲ್ಲಿ ಇಲ್ಲಿ ವಾಟ್ಸಪ್ ಇದು ಅದೆಲ್ಲ ಹಾಳಾಗೋಗಿದ್ದಾರೆ. ಜನ ಈಗ ಕುಸ್ತಿ ಅಂದರೆ ಮರ್ತು ಹೋಗಿಬಿಟ್ಟಿದ್ದಾರೆ. ಎಷ್ಟೋ ಕಡೆ ಕುಸ್ತಿ ಜಾತ್ರೆಯಲ್ಲಿ ಕುಸ್ತಿ ಆಗ್ತಿತ್ತು, ಎಲ್ಲ ಕಡೆ ಕುಸ್ತಿಗಳು ಬಂದಾಗಿದ್ದಾರೆ. ಅಂಥ ಕುಸ್ತಿನ ಚಾಲೂ ಮಾಡಿದವರು ನಮ್ಮ ರಾಜು ಅಣ್ಣನವರು. ಅಂದರೆ ಅವ್ರಿಗೆ ಕುಸ್ತಿ ಅಂದರೆ ತುಂಬ ಹುಚ್ಚು. ಅವರ ಅಪ್ಪ ಆಗಲಿ ಮೊದಲಿಂದನೇ ಕುಸ್ತಿ ಆಡಿ ಬಂದವರು, ಅವರೂ ಕುಸ್ತಿ ಆಡಿದ್ದಾರೆ. ಅಂದರೆ ಅವ್ರಿಗೂ ನಾವು ಕುಸ್ತಿ ಆಡಿದವರು ಎಲ್ಲ ಒಂದು ಕಡೆಯಿಂದ ನಮಗೆ ಅವರು ಸಪೋರ್ಟ್ ತುಂಬ ಸಿಗ್ತಾಯಿದೆ, ಬೆಂಬಲವನ್ನು ತುಂಬ ಸಿಗ್ತಾಯಿದೆ. ಇದು ಮಕ್ಕಳಿಗೆ ಒಂದು ಪಾಠ. ಇನ್ನು ಈ ಕುಸ್ತಿ ಅಖಾಡದಲ್ಲಿ ಸಿಣಿಸಾರೆ ನಡೆಸಿ ವಿಜಯ ಪಟಾಕಿ ಆರಿಸುವವರಿಗಾಗಿಯೇ ಸುಮಾರು 1 ಕೋಟಿ ರೂಪಾಯಿ ಬೆಲೆಯ ಬಹುಮಾನಗಳನ್ನ ಇಡಲಾಗಿದೆ. ಅದರಲ್ಲಿ ಪ್ರಥಮ ಬಹುಮಾನ ಥಾರ್, ದ್ವಿತೀಯ ಬಹುಮಾನ ಟ್ರ್ಯಾಕ್ಟರ್, ಇನ್ನು ಉಳಿದಂತೆ ವಿಜೇತ ಪೈಲ್ವಾನ್ರಿಗೆ 10 ಬುಲೆಟ್ ದ್ವಿಚಕ್ರ ವಾಹನ, 10 ಹೀರೋ ಹೋಂಡಾ ಕಂಪನಿ ವಾಹನ, 5 ಸ್ಕೂಟಿ ವಾಹನಗಳನ್ನ ಬಹುಮಾನ ರೂಪವಾಗಿ ಕೊಡುತ್ತಿದ್ದಾರೆ. ಈ ತರಹದ ಬಹುಮಾನಗಳನ್ನ ದೇಶದ ಇತಿಹಾಸದ ಕುಸ್ತಿ ಪಂದ್ಯಾವಳಿಯಲ್ಲಿ ಎಲ್ಲಿಯೂ ಕೂಡ ನೀಡಿಲ್ಲ ಎಂದು ಹೇಳಬಹುದಾಗಿದೆ. ಇನ್ನು ಸ್ಥಳೀಯ ಕುಸ್ತಿಪಟುಗಳು ರಾಜು ಪೇಜೋಳ್ಳಿ ಅವರ ಕ್ರೀಡಾಪಟುಗಳ ಬೆಂಬಲಕ್ಕೆ ಸದಾ ಸಿದ್ಧ ಇದ್ದು ಸದೃಢ ಯುವ ಸಮೂಹವನ್ನ ಕಟ್ಟಬೇಕು ಹಾಗೂ ದೇಶೀಯ ಕ್ರೀಡಾಪಟುಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಶದ ಕೀರ್ತಿ ಪತಾಕೆ ಹಾರಿಸುವ ಕನಸು ಹೊಂದಿದ್ದಾರೆ. ಅವರ ಈ ಕನಸು ಇಲ್ಲಿನ ಕ್ರೀಡಾಪಟುಗಳು ಈಡೇರಿಸಬೇಕು ಅಂತ ಹರ್ಷ ವ್ಯಕ್ತಪಡಿಸಿದರು. ಆಧುನಿಕ ಯುಗದಲ್ಲಿ ವಾಟ್ಸ್ಆಪ್, ಫೇಸ್ಬುಕ್, ಇನ್ಸ್ಟಾ ಸೇರಿ ಸೋಷಿಯಲ್ ಮೀಡಿಯಾದಲ್ಲಿ ಮುಳುಗಿರುವ ಯುವ ಸಮುದಾಯಕ್ಕೆ ದೇಶಿ ಕ್ರೀಡೆ ಕುಸ್ತಿ ಬಗ್ಗೆ ರಾಜು ಪೇಜೋಳ್ಳಿ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ದಿಟ್ಟ ಹೆಜ್ಜೆ ಇಡುತ್ತಿರುವುದು ಉತ್ತರ ಕನ್ನಡ ಜಿಲ್ಲೆ ಹಳಿಯಾಳ, ಧಾರವಾಡ ಸೇರಿ ಇಡೀ ರಾಜ್ಯದ ಕುಸ್ತಿ ಪ್ರೇಮಿಗಳು ಅತ್ಯಂತ ಆತ್ಮೀಯವಾಗಿ ಒಪ್ಪಿಕೊಳ್ಳುವಂತೆ ಮಾಡಿದೆ. ದೇಶೀಯ ಕ್ರೀಡಾಪಟುಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಬೇಕೆಂಬ ರಾಜು ಪೇಜೋಳ್ಳಿ ಅವರ ಕನಸು ಕೈಗೂಡಲೆಂದು ನಾವು ಕೂಡ ಹಾರೈಸುತ್ತೇವೆ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.